ಒಂದಿನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೋದಲ್ಲ, ದೇಶಭಕ್ತಿ ವರ್ಷ ಪೂರ್ತಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತೆಲ್ಲಿ ನೋಡಿದ್ರು ಬರೀ ಅದೇ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಇವತ್ತು ನಮ್ಗಂತೂ ಆಫೀಸ್ ರಜಾ ಹೋಗ್ಲೇಬೇಕು. ಆಫೀಸಲ್ಲಿ ನೋಡಿದ್ರೆ ಇಷ್ಟೊಂದು ಗಾಡಿ. ನಿಮ್ಗೆ ಯಾಕೆ ಬೇಕದು? ಸೊ ಬಂದು ಟಿಫನ್ ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ನೀನು ಕೆಲಸ ಮುಗಿಸಿ ಬಸ್ ಸ್ಟಾಪಿಗೆ ಬಂದರೆ ಬಸ್ಸೇ ಇಲ್ಲ. ಇದು ಯಾವಾಗಲೂ ಇದೇ ಗೋಳಾಗೋಯ್ತು. ಸೊ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಏನು ಮಾಡೋದು, ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಇವತ್ತು ಟೈಮ್ ಬಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ರಾಮಸ್ವಾಮಿ ಎಲ್ಲ ಇಳ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಖಾಲಿ ರೋಡು, ಇನ್ನೊಬ್ಬಳೇ ಹುಡುಗಿ ಅಲ್ಲಿ ಇದ್ದಿದ್ದು, ಯಾರು ಜನನೇ ಇರಲಿಲ್ಲ. ನಂಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತಾ ಇತ್ತು. ಇವತ್ತು ಯಾರದೇ ವಾಟ್ಸಪ್ ಸ್ಟೇಟಸ್ ನೋಡಿದ್ರು ಬರೀ ಇಂಡಿಪೆಂಡೆನ್ಸ್ ಡೇದೇ ಹಾಕಿರ್ತಾರೆ. ಒಂದಿನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ವರ್ಷ ಪೂರ್ತಿ ಅದು ಮನಸ್ಸಲ್ಲಿದ್ರೆ ಸಾಕು, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬೇಡ. ಸೊ ಮನೆಗೆ ಬಂದಾದ್ಮೇಲೆ ನಾನು ನಮ್ಮಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋದ್ವಿ. ಯಾಕಂತ ಹೇಳಿದ್ರೆ ಅವರು ವರಮಹಾಲಕ್ಷ್ಮಿ ಹಬ್ಬ ಹೋದ ವಾರ ಮಾಡಿರಲಿಲ್ಲ, ಈ ವಾರ ಮಾಡಿದ್ರು ಅಂತ ಅಲ್ಲಿಗೆ ಹೋಗಿದ್ವಿ. ಅದಾದ್ಮೇಲೆ ಅವ್ರ ಮನೆ ಇರೋ ಈ ಮುದ್ದಾದ ನಾಯಿ ಮರಿನ ಮಾತಾಡ್ಸ್ಕೊಂಡು, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ನಾಯಿ ಮರಿಗಳಂದರೆ. ಇದೇನೋ ಏನು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.